ಗ್ರಾಮ ಪಂಚಾಯಿತಿಯ ನೂತನ ಆಡಳಿತ ಕಟ್ಟಡ ಉದ್ಘಾಟನೆ ಶಾಸಕ ಸುಬ್ಬಾರೆಡ್ಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿಯ ನೂತನ ಆಡಳಿತ ಕಚೇರಿಯ ಕಟ್ಟಡವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಿರುಮಣಿ ಗ್ರಾಮ ಪಂಚಾಯಿತಿಯ ನೂತನ ಆಡಳಿತ ಕಚೇರಿಯು 15ನೇ ಹಣಕಾಸಿನಲ್ಲಿ ಹಾಗೂ ನರೇಗಾ ಯೋಜನೆಯ ಅನುದಾನವನ್ನು ಬಳಕೆ ಮಾಡಿಕೊಂಡು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಸರಿಸುಮಾರು ಅಂದಾಜು 32 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಮಾಡಲಾಗಿದೆ. ಅಧಿಕಾರಿಗಳಿಗೆ ಒಳ್ಳೆಯ ಕಟ್ಟಡವನ್ನ ಕಟ್ಟಿಕೊಟ್ಟಿದ್ದೇವೆ, ಜನರಿಗೆ ಸ್ಪಂದಿಸಿ ಕೆಲಸಗಳನ್ನ ಮಾಡಿಕೊಡುವಂತೆ ಆಗಬೇಕಿದೆ ಎಂದರು. ತೀಲಕುಂಟಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ವಾಲ್ಮೀಕಿ ಭವನವನ್ನ 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದನ್ನು ಉದ್ಘಾಟನೆ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಇಲ್ಲಿ ಗ್ರಾಮದ ಜನರು ಈ ಭವನವನ್ನ ಉಪಯೋಗಿಸಿಕೊಂಡು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಹೋದರೆ ಮತ್ತಷ್ಟು ಚೆನ್ನಾಗಿ ಇರುತ್ತೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಂಜುನಾಥ್, ಉಪಾಧ್ಯಕ್ಷ ನಾಗಮಣಿ ಗಂಗಾಧರಪ್ಪ, ಇಒ ನಾಗಮಣಿ, ಬಿಇಒ ಕೃಷ್ಣಕುಮಾರಿ, ಪಿಡಿಒ ಶ್ರೀನಿವಾಸ ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರತಾಪ, ಇಂದ್ರಾಣಿ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಮುಖಂಡರಾದ ಕೃಷ್ಣೇಗೌಡ, ಮಂಜುನಾಥ್, ಗಂಗಾಧರಪ್ಪ, ನರಸಿಂಹ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ, NK64 ಗುಡಿಬಂಡೆ. ನಮ್ಮ ತಿರುಮಣಿಯಲ್ಲಿ ಒಳ್ಳೆ ಒಂದು ಪಂಚಾಯಿತಿ ಕಟ್ಟಡ ಆಗಿದೆ. ನನಗಂತೂ ಖುಷಿ ಆಯಿತು. ಹೈಟೆಕ್ ಆಗಿ ಈಗಿನ ಜನರೇಷನ್ಗೆ ತಕ್ಕಂಥ ಒಂದು ಕಚೇರಿ ಪ್ರಾರಂಭ ಆಗಿದೆ. ಸುಮಾರು 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ. ನರೇಗಾ ಮತ್ತು 15th ಫೈನಾನ್ಸ್ ವತಿಯಿಂದ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳೋದಷ್ಟೇ, ಒಳ್ಳೆ ಕಟ್ಟಡವನ್ನು ಕೊಟ್ಟಿದ್ದೀವಿ. ಈ ಭಾಗದ ಜನರಿಗೆ ಏನೇ ಒಂದು ಕಷ್ಟಗಳು ಬಂದಾಗ ಸ್ಪಂದಿಸಬೇಕು, ಕೆಲಸ ಮಾಡಿಕೊಡ್ಬೇಕು ಅಂತ ಈ ನೂತನ ಕಟ್ಟಡ ಉದ್ಘಾಟನಾ ಸಮಯದಲ್ಲಿ ಒಂದು ಕಿವಿ ಮಾತನ್ನು ಹೇಳುತ್ತೆ. ಹಾಗೆ ನಮ್ಮ ಮೆಂಬರ್ಸ್ ಅಷ್ಟೇ, ನಮ್ಮ ಅಧ್ಯಕ್ಷರು ಮಾಡಲೇಬೇಕು ಅಂತ ಕಟ ಹಿಡಿದು ಬೇಗ ಈ ಕಟ್ಟಡ ಮುಗಿಸಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಕಟ್ಟಡದಲ್ಲಿ ಇನ್ನಷ್ಟು ತಿರುಮಣಿ ಪಂಚಾಯತ್ ಕೆಲಸಗಳಾಗಬೇಕು. ಆಲ್ಮೋಸ್ಟ್ ಆಗಿದೆ. ಇನ್ನೂ ಕೆಲವು ಕೆಲಸಗಳಿದ್ದು ಮಾಡಿಕೊಡೋಕ್ಕಂತೂ ಖಂಡಿತವಾಗ್ಲೂ ನಾನು ರೆಡಿ ಇದ್ದೀನಿ. ಹಾಗೆ ತೀಲಕುಂಟ್ಲಪಲ್ಲಿಯಲ್ಲಿ ಇವತ್ತು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ವಾಲ್ಮೀಕಿ ಭವನ ಸುಮಾರು ವರ್ಷ ಕೇಳಿದ್ರು ಹಾಕಿದ್ದೆ. ಇವತ್ತು ಅದನ್ನು ಉದ್ಘಾಟನೆ ಮಾಡಿದೆ. ಅದೊಂದು 50 ಲಕ್ಷ, ಇದೊಂದು 32 ಲಕ್ಷ. ಮತ್ತು JP ನಗರದ ಒಂದು ಆಂಜನೇಯ ಜೀವನಾರ್ಥಕ್ಕೆ ಹಣ ಕೊಟ್ಟಿದ್ದೆ. ಈ 3 ಕೆಲಸಗಳು ಇವತ್ತು ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಸರ್, 8 ಪಂಚಾಯತಿಯಲ್ಲಿ